ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಇವಾಗ ಬಂದು 7:30. ಜಸ್ಟ್ ಫ್ರೆಶ್ ಅಪ್ ಆಗಿ ಕಿಚನ್ಗೆ ಬಂದಿದ್ದೀನಿ. ಸೊ ಹಾಲು ಕಾಯಿಸಿ ವಿಜಯ್ಗೆ ಕಾಫಿ ಇಲ್ಲ ಅಂದರೆ ಟೀ ಮಾಡಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಲು ನಿನ್ನೆ ಸಂಜೆನೇ ತೊಗೊಂಡು ಬಂದಿದ್ದೆ. ಯೂಶ್ವಲಿ ನಾವು ಈವ್ನಿಂಗ್ ಟೈಮ್ಸೇ ತೊಗೊಂಡು ಬರ್ತೀವಿ. ಇವಾಗ ಇದಕ್ಕೆ ಟೀ ಮಾಡೋಕ್ಕಾಗಲ್ಲ, ಜಸ್ಟ್ ಕಾಫಿ ಮಾತ್ರ ಮಾಡಿಕೊಡ್ತೀನಿ. ಈಗ ವಿಜಯ್ಗೆ ಹೋಗಿ ಕಾಫಿ ಕೊಡೋಣ. ಹಲೋ, ಕಾಫಿ. ಏನು ಮಾಡ್ತಾ ಇದ್ದೀರಾ ಬೆಳಗ್ಗೆ? ಕೆಲಸ ಮಾಡ್ತಾ ಇದ್ದೀನಿ. ಏನಾಗಿದೆ ನಿಮ್ಮ ವಾಯ್ಸ್ಗೆ? ಏನು ಫುಲ್ ವಾಯ್ಸೇ ಬರ್ತಾ ಇಲ್ಲ. ಯಾಕೋ ಗೊತ್ತಿಲ್ಲ, ಇನ್ಫೆಕ್ಷನ್ ಅನ್ಕೊಂತೀನಿ ಫುಲ್ಲು ವಾಯ್ಸ್ ಮಾತಾಡ್ತೀನಿ. ಓಕೆ, ಮೊನ್ನೆ ನಂಜನಗೂಡಿಗೆ ಹೋದಾಗ ಅಲ್ಲಿ ವಾಟರ್ ಎಲ್ಲ ಚೇಂಜ್ ಆಗಿದೆ ಅನಿಸುತ್ತೆ, ಅದಕ್ಕೆ. ಓಕೆ, ಗೆಟ್ ವೆಲ್ ಸೂನ್. ಬೆಳಗ್ಗೆ ಎದ್ದ ತಕ್ಷಣ ನಾನು ಮಾಡೋ ಫಸ್ಟ್ ಕೆಲಸ ಏನು ಅಂತಂದರೆ, ಫಸ್ಟ್ ಹೋಗಿ ಡೋರ್ಸ್ ಎಲ್ಲ ಓಪನ್ ಮಾಡಿಬಿಟ್ಟು, ಮತ್ತು ನಮ್ಮ ಮನೆಯಲ್ಲಿ ವಿಂಡೋಸ್ ಎಲ್ಲನೂ ತುಂಬ ದೊಡ್ಡದಾಗಿದೆ, ಎಲ್ಲ ಕರ್ಟನ್ಸ್ ಓಪನ್ ಮಾಡೋದು. ಯಾವಾಗಲೂ ಅಷ್ಟೇ ನನಗೆ ತುಂಬ ವೆಂಟಿಲೇಷನ್ನು, ಚೆನ್ನಾಗಿ ಗಾಳಿ ಬೆಳಕು ಬಂದರೆ ಅದೊಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಮಾಡೋ ಫಸ್ಟ್ ಕೆಲಸ ಅಂತೂ ಇದೆ. ಮಿಕ್ಕಿದ ಬೇರೆ ಕೆಲಸ ಎಲ್ಲನೂ ಆಮೇಲೆ ನೋಡ್ಕೋತೀನಿ. ಯೂಶ್ವಲಿ ವಿಜಯ್ ಸ್ವಲ್ಪ ಲೇಟಾಗಿ ಹೇಳ್ತಾರೆ, ಯಾಕಂದರೆ ಅವರು ಆಫೀಸಿಂದ ವರ್ಕ್ ಮುಗಿಸ್ಕೊಂಡು ಬರೋದೇ ಲೇಟಾಗಿರುತ್ತೆ. ಇವತ್ತು ಸ್ವಲ್ಪ ಕೆಲಸ ಇದೆ ಅಂತ ಬೇಗ ಎದ್ದಿದ್ರು, ಅದಕ್ಕೆ ಅವ್ರಿಗೆ ಕಾಫಿ ಮಾಡಿಕೊಟ್ಟು ಆಮೇಲೆ ನನ್ನ ಕೆಲಸನೆಲ್ಲ ಶುರು ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ರೈಟ್ ಸೈಡ್ ಬಾಲ್ಕನಿ ಮತ್ತು ಮೇನ್ ಡೋರ್ದು ಎರಡೂ ಕಡೆಯೂ ವಿಂಡೋಸ್ ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ಎಲ್ಲದನ್ನು ಓಪನ್ ಮಾಡಿದ್ರೆ ಅಂತೂ ಸಿಕ್ಕಾಪಟ್ಟೆ ಬೆಳಕು ಬರುತ್ತೆ. ಅದೊಂಥರ ಚೆನ್ನಾಗಿ ಅನಿಸುತ್ತೆ, ಒಳ್ಳೆ ಗಾಳಿ ಬೆಳಕು ಎಲ್ಲನೂ. ಅದಕ್ಕೆ ನಾನು ಅದನ್ನೇ ಫಸ್ಟ್ ಮಾಡ್ತೀನಿ. ಅದಾದಮೇಲೆ ಮನೆಯೆಲ್ಲ ನೀಟಾಗಿ ಕಸ ಗುಡಿಸ್ಕೊಳ್ತೀನಿ. ಮತ್ತು ದಿವಾನ್ ಕಾಟ್ ಮೇಲೆ ಬೆಡ್ ಎಲ್ಲ ಇರುತ್ತಲ್ವ, ಅದ್ರದ್ದು ಧೂಳೆಲ್ಲ ಒರೆಸ್ತೀನಿ. ನಾವು ಎಷ್ಟೇ ಮೇಲೆ ಇದ್ದರೂ ಕೂಡ ಅಷ್ಟೇ ಧೂಳಂತೂ ಸಿಕ್ಕಾಪಟ್ಟೆ ಬರುತ್ತೆ, ಬಟ್ ತುಂಬ ಫೈನಾಗಿರುತ್ತೆ. ಅದು ಗುಡಿಸಿದ್ರೇ ಗೊತ್ತಾಗುತ್ತೆ. ಆ್ಯಕ್ಚುಲಿ ಕಸ ಗುಡಿಸ್ಲಿಲ್ಲ ಅಂತಂದರೆ ಏನೂ ಗೊತ್ತೂ ಆಗಲ್ಲ. ನೀವೆಲ್ಲ ಏನು ಮಾಡ್ತೀರಾ? ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕಿಚನ್ಗೆ ಹೋಗ್ತೀರಾ, ಇಲ್ಲಾಂದರೆ ಮನೆ ಕೆಲಸ ಅಂದರೆ ಕಸ ಗುಡಿಸೋದು, ನೆಲ ಒರೆಸೋದು, ಆ ಥರ ಏನಾದರೂ ಮಾಡ್ತೀರಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಡೈಲಿ ಕಸ ಮಾತ್ರ ಗುಡಿಸ್ತೀನಿ, ಮತ್ತು ವಾರಕ್ಕೆ 2 ಸಲ ಮಾತ್ರ ನೆಲ ಒರೆಸ್ತೀನಿ. ಬಿಕಾಸ್ ಮನೆಯಲ್ಲಿ ಚಿಕ್ಕ ಮಕ್ಕಳು ಗಲೀಜು ಮಾಡೋರು ಆ ಥರ ಯಾರೂ ಏನಿಲ್ವಲ್ಲ. ಸೊ ಡೈಲಿ ಒರೆಸೋ ನೆಸೆಸಿಟಿನೂ ಏನೂ ಇಲ್ಲ, ಮತ್ತು ಕ್ಲೀನಾಗಿರುತ್ತೆ. ಅದಕ್ಕೆ ಶುಕ್ರವಾರ ಮತ್ತು ಸೋಮವಾರ ಇನ್ ಕೇಸ್ ಹಬ್ಬ ಸ್ಪೆಷಲ್ ಡೇಸ್ ಏನಾದರೂ ಬಂದರೆ ಮಿಡಲಲ್ಲಿ ಮಾತ್ರ ನಾನು ನೆಲ ಒರೆಸ್ಕೊಳ್ತೀನಿ. ಕಸ ಮಾತ್ರ ಡೈಲಿ ಗುಡಿಸ್ಕೊಳ್ತೀನಿ. ವಿಜಯ್ಗೆ ಜಸ್ಟ್ ಕಾಫಿ ಎಲ್ಲ ಮಾಡಿಕೊಟ್ಟಾಯಿತು. ನೆಕ್ಸ್ಟು ನಮ್ಮ ಗಿಡಗಳಿಗೆ ನೀರು ಹಾಕಬೇಕು. ಎಷ್ಟೊಂದು ಗ್ರೋತ್ ಆಗಿದೆ ನಾನು ಲಾಸ್ಟ್ ಟೈಮ್ ಚೇಂಜಸ್ ಮಾಡಿದಾಗಿಂದ. ಬನ್ನಿ ಹೋಗಿ ನೋಡೋಣ. ಲಾಸ್ಟ್ ಟೈಮ್ ನಾವು ನೋಡಿದಾಗ, ನೀವೇನಾದರೂ ಗಮನಿಸಿದ್ರೆ ಇದು ಇಷ್ಟೇ ಅನಿಸುತ್ತೆ ಇದ್ದಿದ್ದು. ಇವಾಗ ಇಷ್ಟೊಂದು ಬೆಳೆದಿದೆ ಬೀನ್ಸ್ ಗಿಡ. ಇದು ಅಷ್ಟೇ, ಇದು ಸೌತೆಕಾಯಿ ಗಿಡ. ಮತ್ತು ಹೊಸದಾಗಿ ಇದೆಲ್ಲ ಮೊಳಕೆ ಬಂದಿದೆ. ಇದ್ರದ್ದು ಬ್ರ್ಯಾಂಚಸ್ ಎಲ್ಲ ಕಟ್ ಮಾಡಿ ಇದು ಹಬ್ತಾ ಇದೆ ನೋಡಿ, ಇದಕ್ಕೆ ನೀಟಾಗಿ ಅದಷ್ಟು ಗದೆ ಇಟ್ಕೊಂಡಿದೆ ಇದೆಲ್ಲ. ಇಷ್ಟು ನಮ್ಮ ಗಾರ್ಡನ್ ಅಪ್ಡೇಟು. ಈಗ ಇದಕ್ಕೆ ನೀರು ಹಾಕಬೇಕು. ರೀಸೆಂಟಾಗಿ ನನ್ನ ಮಾರ್ನಿಂಗ್ ರೊಟೀನಲ್ಲಿ ಆ್ಯಡ್ ಆಗಿರೋ ಹೊಸ ಕೆಲಸ ಅಂತ ಅಂದರೆ ಗಿಡಗಳಿಗೆ ನೀರು ಹಾಕೋದು. ಮತ್ತು ಡೈಲಿ ಚೆಕ್ ಮಾಡ್ತೀನಿ, ಇನ್ ಕೇಸ್ ಏನಾದರೂ ಹುಳ ಬಂದಿದೆಯಾ, ಇಲ್ಲ ಯಾವುದಾದ್ರೂ ಎಲೆಗಳೆಲ್ಲ ಹಣ್ಣಾಗಿದ್ದರೆ ಅದನ್ನು ತೆಗಿಯೋದು, ವಾಟರ್ ಹಾಕೋದು, ಮತ್ತು ಮಣ್ಣೆಲ್ಲ ಗಟ್ಟಿಯಾಗಿದ್ದರೆ ಅದನ್ನು ಸ್ವಲ್ಪ ಸರಿ ಮಾಡೋದು. ಈ ಥರ ಒಂದು 20 ಮಿನಿಟ್ಸ್ ಅಂತೂ ನಾನು ಗಾರ್ಡನಲ್ಲಿ ಸ್ಪೆಂಡ್ ಮಾಡ್ತೀನಿ. ಅದೊಂಥರ ಚೆನ್ನಾಗಿರುತ್ತೆ. ಮತ್ತು ನೀರು ಕೂಡ ಅಷ್ಟೇ, ನಾನು ದಿನಕ್ಕೆ 1 ಸಲ ಹಾಕ್ತೀನಿ. ಇನ್ ಕೇಸ್ ತುಂಬ ಬಿಸಿಲಿದ್ದು ಸಮ್ಮರೆಲ್ಲ ಇದ್ದರೆ ಮಾತ್ರ 2 ಸಲ ಹಾಕ್ತೀನಿ. ಒಂದೊಂದು ಸಲ ಸಂಜೆ ಹಾಕ್ತೀನಿ, ಒಂದೊಂದು ಸಲ ಮಾರ್ನಿಂಗ್ ಹಾಕ್ತೀನಿ. ಯೂಶ್ವಲಿ ಮಾರ್ನಿಂಗು ಮನೆಯೆಲ್ಲ ಕಸ ಗುಡಿಸಿ ಹೊರಗಡೆ ಬಂದು ಗಿಡಗಳನ್ನೆಲ್ಲ ನೋಡಿ ಆದಷ್ಟು ಮಾರ್ನಿಂಗ್ ಟೈಮೇ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಾನು. ಗಿಡಗಳನ್ನೆಲ್ಲ ನೀರೆಲ್ಲ ಹಾಕಿದಾದ್ಮೇಲೆ ಅದ್ರದ್ದು ಸ್ವಲ್ಪ ಕೇರೆಲ್ಲ ಮಾಡ್ಕೊಂಡಾದ್ಮೇಲೆ ಆಮೇಲೆ ನಾನು ವಾಕಿಂಗ್ ಮಾಡ್ತೀನಿ. ಇಲ್ಲೇ ಹೊರಗಡೆ ಹೋದರೆ ಪಾರ್ಕ್ ಹತ್ರನೇ ಇದೆ, ಬಟ್ ಸ್ಟಿಲ್ ಅಷ್ಟೊಂದು ಟೈಮೆಲ್ಲ ಇರಲ್ಲ ಅಂತಂದ್ಬಿಟ್ಟು ನಾನು ಮನೆ ಮುಂದೆನೇ ಸ್ವಲ್ಪ ಜಾಗ ಇದೆಯಲ್ವ, ಈ ಎಂಡಿಂದ ಆ ಎಂಡ್ವರೆಗೂ ಹೋದರೆ ಆರಾಮಾಗಿ ಸ್ಪೇಸ್ ಸಿಗತ್ತೆ. ಯೂಶ್ವಲಿ ನಾನು ಬೆಳಗ್ಗೆ ಹೊತ್ತು ಇಲ್ಲ ಸಂಜೆ ಹೊತ್ತು ಯಾವ್ದಾದ್ರು 1 ಟೈಮ್ ಅಷ್ಟೇ ನೀರು ಹಾಕೋದು. ತುಂಬ ಬಿಸಿಲಿದ್ರೆ 2 ಟೈಮ್ಸ್ ಹಾಕ್ತೀನಿ. ಇವಾಗ ಅಷ್ಟೊಂದೇನು ಬಿಸಿಲಿಲ್ಲ ಅಲ್ವಾ, ಅದಕ್ಕೆ ದಿನಕ್ಕೆ 1 ಸಲ ಮಾತ್ರ ಹಾಕ್ತೀನಿ. ಇದೆಲ್ಲ ಕೆಲಸ ಆದಮೇಲೆ ನೆಕ್ಸ್ಟ್ ನಾನು ತಿಂಡಿ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ತೀನಿ. ಆಗಲೇ ಹೇಳ್ದಂಗೆ ಹೊರಗಡೆ ಎಲ್ಲೂ ಹೋಗಲ್ಲ, ಮನೆ ಮುಂದೆ ಒಂದು 1/2 hour to
45 ಮಿನಿಟ್ಸ್ ಅಷ್ಟು ವಾಕಿಂಗ್ ಮಾಡ್ತೀನಿ. ನನ್ನ ಹತ್ರ ಒಂದು ಆ್ಯಪ್ ಇದೆ, ಅದರಲ್ಲಿ ಸ್ಟೆಪ್ ಕೌಂಟು ಡೈಲಿ ಮ್ಯಾಕ್ಸಿಮಮ್ ಆದಷ್ಟು 10K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಮಾರ್ನಿಂಗೆ ಸ್ವಲ್ಪ ಹೊತ್ತೆಲ್ಲ ವಾಕ್ ಮಾಡಿದ್ರೆ ಅದನ್ನು ಕಂಪ್ಲೀಟ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ ಅಂತ ಮಾರ್ನಿಂಗ್ ಒಂದು ಸ್ವಲ್ಪ ಹೊತ್ತು ಮತ್ತು ಈವ್ನಿಂಗ್ ಸ್ವಲ್ಪ, ಬೆಳಗ್ಗೆ 2 ಟೈಮು ವಾಕಿಂಗ್ ಹೋಗ್ತೀನಿ. ಬ್ರೇಕ್ಫಾಸ್ಟ್ಗೆ ಏನು ಬೇಕು ವಿಜಯ್? ಬಿಸಿ ಉಪ್ಪಿಟ್ಟು. ಓಕೆ, ಉಪ್ಪಿಟ್ಟು ಅಂದರೆ ತುಂಬ ಜನಕ್ಕೆ ಇಷ್ಟ ಇರಲ್ಲ, ಬಟ್ ನಮ್ಮ ಮನೇಲಿ ಎಲ್ಲರಿಗೂ ಉಪ್ಪಿಟ್ಟು ಅಂದರೆ ಇಷ್ಟ. ವಿಜಯ್ಗೂ ಇಷ್ಟ, ನನಗೂ ಇಷ್ಟ. ಸೊ ಇವತ್ತು ಉಪ್ಪಿಟ್ಟು ಮಾಡೋಣ, ಬೇಸಿಕ್ ಉಪ್ಪಿಟ್ಟು. ಸೊ ವಿಜಯ್ ಹೇಳ್ದಂಗೆ ಇವತ್ತು ಉಪ್ಪಿಟ್ಟು ಮಾಡ್ತಾ ಇರೋದು. ನಾನು ಇವತ್ತು ತರಕಾರಿ ಉಪ್ಪಿಟ್ಟು ಮಾಡ್ತಾ ಇಲ್ಲ, ಪ್ಲೇನ್ ಉಪ್ಮಾ ಮಾಡ್ತಾಯಿದ್ದೀನಿ. ಜಸ್ಟ್ ಆನಿಯನ್ಸ್ ಮಾತ್ರ ಹಾಕ್ಬಿಟ್ಟು, ಆನಿಯನ್ಸ್ ತುಂಬ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ, ಸೊ ನಾನೇನು ರೆಸಿಪಿ ತೋರಿಸಲ್ಲ. 3 ಆನಿಯನ್ ಹಾಕ್ತಾಯಿದ್ದೀನಿ. ಯೂಶಲಿ ನೀವೆಲ್ಲ ಏನು ಮಾಡ್ತೀರಾ ಬ್ರೇಕ್ಫಾಸ್ಟ್ಗೆ ಮನೆಯಲ್ಲಿ? ವಿಜಯ್ದು ಮಧ್ಯಾಹ್ನ ಶಿಫ್ಟ್ ಆಗಿರೋದ್ರಿಂದ ಸೊ ನಮಗೆ ಬ್ರೇಕ್ಫಾಸ್ಟ್ ಅಷ್ಟೊಂದೇನು ಅರ್ಜೆಂಟ್ ಇರಲ್ಲ. ಒಂದೊಂದ್ಸಲಿ ಬೇಗ ಮಾಡ್ತೀವಿ, ಒಂದೊಂದ್ಸಲಿ ಲೇಟಾಗೂ ಮಾಡ್ತೀವಿ. ಅವ್ರು ಬೇಗ ಇದ್ದರೆ ಬೇಗ ಮಾಡೋದು, ಇಲ್ಲ ಅಂತಂದರೆ ಲೇಟಾಗಿ ಮಾಡೋದು. ತುಂಬ ಜನಕ್ಕೆ ಉಪ್ಪಿಟ್ಟು ಅಂದರೆ ಇಷ್ಟನೇ ಆಗಲ್ಲ, ಕಾಂಕ್ರೀಟ್ ಏನೇನೋ ಅಂತಾರೆ, ಇಷ್ಟನೇ ಆಗಲ್ಲ. ಬಟ್ ನಮಗಂತೂ ತುಂಬ ಇಷ್ಟ. ನಿಮ್ಮಲ್ಲಿ ಯಾರಾದರೂ ಉಪ್ಮಾ ಲವರ್ಸ್ ಇದ್ದರೆ ಕಮೆಂಟ್ ಮಾಡಿ. ಒಂದು ಟಿಪ್ ಏನಂತಂದರೆ, ಶುಕ್ರವಾರ ಆಗಲಿ ಸೋಮವಾರ ಹಬ್ಬಕ್ಕೆ ತೆಂಗಿನಕಾಯಿ ಹೊಡೆದಿರ್ತೀವಲ್ಲ, ಅದು ತುಂಬ ದಿನ ಯೂಸ್ ಮಾಡಲಿಲ್ಲ ಅಂತಂದರೆ ಜಸ್ಟ್ ಅದನ್ನು ಮಿಕ್ಸಿಗೆ ಹಾಕಿ ಇಲ್ಲಾಂದರೆ ತುರ್ಕೊಂಡ್ಬಿಟ್ಟು ಈ ಥರ ಬಾಕ್ಸಲ್ಲಿ ಹಾಕಿಬಿಟ್ಟು ಫ್ರೀಝರಲ್ಲಿ ಇಟ್ಕೊಂಡ್ರೆ ಎಷ್ಟು ದಿನ ಆದರೂ ಏನೂ ಆಗಲ್ಲ. ನಿಮ್ಮ ಸಾಂಬಾರಿಗೆ ಉಪ್ಪಿಟ್ಟು ಈ ಥರ ಏನಾದರೂ ಮಾಡಿದಾಗ ಯೂಸ್ ಮಾಡ್ಕೊಬೋದು. ತುಂಬ ದಿನ ಅಂತೂ ಇರುತ್ತೆ, ಬಟ್ ಅಷ್ಟು ದಿನ ನಾವು ಇಡಲ್ಲ. ಯೂಶ್ವಲಿ ಯೂಸ್ ಮಾಡ್ತಾ ಇರ್ತೀವಿ. ನಾವಂತೂ 15 ಡೇಸ್ 1 ಮಂತ್ ಇಟ್ಟಿದ್ದೀವಿ ಮ್ಯಾಕ್ಸಿಮಮ್. ಅಷ್ಟಕ್ಕೂ ಏನೂ ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ತೆಂಗಿನಕಾಯಿ ಹೊಡೆದ್ರೆ ತುಂಬ ಹಬ್ಬ ಅಂತೆಲ್ಲ ಜಾಸ್ತಿ ಹೊಡೆದಾಗ ಈ ಟಿಪ್ನ ಫಾಲೋ ಮಾಡಿ. ಉಪ್ಮಾ ಇನ್ನೇನಾಗಿದೆ ಫೈನಲ್. ಇವಾಗ ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು, ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿ, ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನೆಲ್ಲ ಹಾಕಿಬಿಟ್ಟು ಇವಾಗ ತಿರುಗಿಸ್ಬಿಟ್ಟು ಒಂದು 10 ನಿಮಿಷ ಮುಚ್ಚಿಟ್ಬಿಡ್ತೀನಿ. ಟೇಸ್ಟಿ ಉಪ್ಮಾ ರೆಡಿ. ಇದ್ರ ಮೇಲೆ ನಿಮ್ಗೆ ಇಷ್ಟ ಇದ್ದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು. ಉಪ್ಮಾ ಇಷ್ಟ ಇಲ್ಲದೆ ಇರೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಜಾಸ್ತಿ ಆನಿಯನ್ಸ್ ಹಾಕಿ ತಗೊಳ್ಳಿ. ವಿಜಯ್ದು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾನು ನೆಕ್ಸ್ಟು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಅಷ್ಟೇ ಬೆಳಗ್ಗೆನೇ ಬೇಗ ಎದ್ದಿರ್ತೀನಲ್ವ, ಬೇಗನೆ ತಿನ್ನೋದಕ್ಕೆ ಹೀಗೆ ಬೆಳಗ್ಗೆ ಡೈಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಸ್ವಲ್ಪ ಲ್ಯಾಪ್ಟಾಪ್ ಚೆಕ್ ಮಾಡ್ತೀನಿ. ಯೂಟ್ಯೂಬ್ ಅನಾಲಿಟಿಕ್ಸು ಮತ್ತು ಎಡಿಟಿಂಗ್ ಏನಾದರೂ ಇದ್ದರೆ ಸಮ್ಟೈಮ್ಸ್ ಮೊಬೈಲಲ್ಲೂ ಮಾಡ್ತೀನಿ, ಸಮ್ಟೈಮ್ಸ್ ಲ್ಯಾಪ್ಟಾಪಲ್ಲಿ ಕೂಡ ಮಾಡ್ತೀನಿ. ಮತ್ತು ಅನಾಲಿಟಿಕ್ಸ್ ಎಲ್ಲನೂ ಅಲ್ಲೇ ಚೆಕ್ ಮಾಡ್ತೀನಿ. ಸೊ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಈ ಕೆಲಸನೂ ಸ್ವಲ್ಪ ಮುಗಿಸ್ಕೊಳ್ತೀನಿ. ಸ್ವಲ್ಪ ಜನ ಕೇಳ್ತೀರಾ ನನಗೆ, ಎಡಿಟಿಂಗ್ ಲ್ಯಾಪ್ಟಾಪಲ್ಲಿ ಮಾಡ್ತೀರಾ ಮೊಬೈಲಲ್ಲಿ ಮಾಡ್ತೀರಾ ಅಂತ. ಯೂಶ್ವಲಿ ಮೊಬೈಲಲ್ಲೇ ಮಾಡ್ತೀನಿ. ಅನಾಲಿಟಿಕ್ಸು ಆ ಥರ ಏನಾದರೂ ಚೆಕ್ ಮಾಡೋ, ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡೋ ಹಾಗಿದ್ರೆ ಮಾತ್ರ ನಾನು ಲ್ಯಾಪ್ಟಾಪಲ್ಲಿ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಂದು ಯೂಟ್ಯೂಬ್ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನೀಟಾಗಿ ಸ್ನಾನ ಎಲ್ಲ ಮಾಡ್ಕೊಬಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೂವು ನಾನು ವೀಕ್ಲಿ ಒನ್ಸ್ ಮಾರ್ಕೆಟ್ ಹೋಗಿಬಿಟ್ಟು, ಇಲ್ಲೇ ವೈಟ್ಫೀಲ್ಡ್ ಮಾರ್ಕೆಟಲ್ಲೇ ಸಿಗುತ್ತೆ, ಅಲ್ಲೇ ಹೋಗಿ ಒಂದು ಅರ್ಧ kg ತೊಗೊಂಡು ಬಂದರೆ ಆರಾಮ್ಸೆ ನಮಗೆ 1 ವೀಕ್ 10 ಡೇಸ್ ಟು 15 ಡೇಸ್ ಅಂತೂ ಬರುತ್ತೆ. ಯೂಶಲಿ ಹಾಗೆ ಮಾಡೋದು. ನಮ್ಮ ಮನೇಲಿ ಸೋಮವಾರ ಮತ್ತು ಶುಕ್ರವಾರ ಮಾತ್ರ ಸ್ವಲ್ಪ ಸ್ಪೆಷಲ್ ಪೂಜೆ ಮಾಡೋದು. ಡೈಲಿ ಜಸ್ಟು ಹಳೆ ಹೂವು ತೆಗೆದು ಹೊಸ ಹೂವು ಇಟ್ಬಿಟ್ಟು ದೀಪಕ್ಕೆ ಎಣ್ಣೆ ಹಾಕಿ ಬತ್ತಿ ಚೇಂಜ್ ಮಾಡಿ ಅರ್ಶಿನ ಕುಂಕುಮ ಇಟ್ಟು ಕಡ್ಡಿ ಕರ್ಪೂರ ಬೆಳಗ್ತೀನಿ ಅಷ್ಟೇ. ಸೋಮವಾರ ಇಲ್ಲ ಶುಕ್ರವಾರ ಆದರೆ ಸ್ವಲ್ಪ ಸ್ಪೆಷಲಾಗಿ ಮಾಡ್ತೀವಿ. ಸೋಮವಾರ ಆದರೆ ಎಲ್ಲ ದೇವ್ರ ಸಾಮಾನ ನೀಟಾಗಿ ತೊಳ್ಬಿಟ್ಟು ಪೂಜೆ ಮಾಡ್ತೀವಿ, ಇಲ್ಲಾಂದರೆ ಹಬ್ಬಗಳಿಗೆ ಮಾಡ್ತೀವಿ. ನಾರ್ಮಲ್ ಡೈಲಿ ಪೂಜೆ ಅಂತೂ ಜಸ್ಟ್ ಹೂವು ಮುಡಿಸಿ ದೀಪ ಹಚ್ಚಿ ಹೊಸಲಿಗೆ ಅರ್ಶಿನ ಕುಂಕುಮ ಹಚ್ಚಿ ಕಡ್ಡಿ ಕರ್ಪೂರ ಬೆಳಗ್ಬಿಟ್ಟು ತುಳಸಿ ಪೂಜೆ ಮಾಡೋದು. ಇದೇ ಥರ ಫಾಲೋ ಮಾಡೋದು ಡೈಲಿ. ಸ್ಪೆಷಲ್ ಆಗಿದ್ದರೆ ಮಾತ್ರ ಸ್ಪೆಷಲ್ ಪೂಜೆ ಆ ಥರ ಏನಾದರೂ ಮಾಡ್ತೀವಿ. ಮತ್ತು ದೇವ್ರ ವಿಗ್ರಹಗಳು ಅಷ್ಟೇ ನಾನು ತುಂಬ ಸಿಂಪಲಾಗಿ ಇಟ್ಕೊಂಡಿದ್ದೀನಿ, ಜಾಸ್ತಿ ಏನೂ ಇಟ್ಕೊಂಡಿಲ್ಲ. ಮದುವೆ ಆದಾಗಿಂದ ಹೊಸದಾಗಿ ಆವಾಗ ತೊಗೊಂಡು ಬಂದಿದ್ದು ಮತ್ತು ಅಲ್ಲಿಂದ ತಂದಿದ್ದು ಅಷ್ಟು ಬಿಟ್ಟರೆ ಹೊಸದಾಗಿ ನಾನಂತೂ ಜಾಸ್ತಿ ಪರ್ಚೇಸ್ ಮಾಡೋಕ್ಕೂ ಹೋಗಲಿಲ್ಲ. ಮತ್ತು ನಮಗೆ ಜಾಗನೂ ಸ್ವಲ್ಪ ಚಿಕ್ಕದಾಗೆ ಇರೋದ್ರಿಂದ ಎಲ್ಲನೂ ಸಿಂಪಲಾಗೇ ಇಟ್ಕೊಂಡಿದ್ದೀನಿ. ತುಂಬ ಜಾಸ್ತಿ ವಿಗ್ರಹಗಳು ಅದನ್ನೂ ಇಟ್ಕೊಂಡಿಲ್ಲ. ಈ ಥರ ಇಟ್ಕೊಂಡಿರೋದ್ರಿಂದ ಪೂಜೆ ಮಾಡೋಕ್ಕೂ ಈಸಿ ಆಗುತ್ತೆ, ತುಂಬ ಟೈಮೆಲ್ಲ ಏನು ಬೇಕಾಗಲ್ಲ.
ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ವಿಜಯ್ ಕೂಡ ಆಫೀಸ್ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ರು. ಸರಿ ಚೈತ್ರ, ನೀವು ಊರಿಗೆ ಹೋಗಿರೋ, ನಾನು ಡೈರೆಕ್ಟ್ ನಿಮ್ಮ ಊರಿಗೆ ಬರ್ತೀನಿ. ಸರಿ ಆಯಿತು, ಬಾಯ್ ಬಾಯ್. ಬಾಯ್. ನಾನು ಶಾರ್ಟ್ ಟ್ರಿಪ್, ಸೋಲೋ ಟ್ರಿಪ್ ಹೋಗ್ಬಿಟ್ಟು ಬಿಟ್ಬಿಟ್ಟು. ಸರಿ ಆಯಿತು, ಹೋಗಿ ಬನ್ನಿ. ಬಾಯ್, ಹುಷಾರು. ಇಲ್ಲ, ಹೋಗ್ತಾ ಇರೋದು ದೇವಸ್ಥಾನಕ್ಕೆ, ಹೋಗ್ಬಿಟ್ಟು ಬರ್ತೀನಿ. ಓಕೆ, ನೋಡಿಲ್ಲ ಶೃಂಗೇರಿ, ಹೋಗಿ ನೋಡ್ಕೊಂಡು. ಓಕೆ, ಬಾಯ್ ಬಾಯ್ ಬಾಯ್. ಸಿ ಯು. ಹುಷಾರು. ವಿಜಯ್ ಆಫೀಸಿಗೆ ಹೊರಟರು. ಅಲ್ಲಿಂದ ಹಂಗೆ ಅವ್ರ ಫ್ರೆಂಡ್ ಜೊತೆ ಶೃಂಗೇರಿ ಹೋಗ್ತಿದ್ದಾರೆ. ಇವತ್ತು ವೆಡ್ನೆಸ್ಡೇ, ಅವ್ರಿಗೆ US ಹಾಲಿಡೇ ಇರೋದ್ರಿಂದ ನಾಳೆ ನಾಳಿದ್ದು ಎಲ್ಲ. ಸೊ ಟ್ರಿಪ್ ಹೋಗಿಬಿಟ್ಟು ಬರ್ತಾರೆ. ಅದಕ್ಕೆ 3 ಡೇಸ್ ನಾನು ಒಬ್ಬಳೇ ಏನು ಮಾಡಲಿ ಇಲ್ಲಿ ಅಂತ ಅಂದ್ಬಿಟ್ಟು ನಾನು ಅಮ್ಮನ ಮನೆಗೆ ಹೋಗ್ತಿದ್ದೀನಿ. ಟ್ರಿಪ್ ಮುಗಿಸ್ಕೊಂಡು ಡೈರೆಕ್ಟ್ ಅವರು ಅಮ್ಮನ ಮನೆಗೆ ಬರ್ತಾರೆ. ಸ್ಯಾಟರ್ಡೇ ಆರ್ ಸಂಡೇ ಇಬ್ಬರು ಒಟ್ಟಿಗೆ ಬರ್ತೀವಿ ನಾವು. ನನ್ನನ್ನು ಕರೆದ್ರು, ಬಟ್ ನನಗೆ ಹೋಗೋಕ್ಕೆ ಮೂಡಿರಲಿಲ್ಲ. ರೀಸೆಂಟಾಗೆಲ್ಲ ಹೋಗಿ ಬಂದಿದ್ವಲ್ಲ ಅಂತಂದ್ಬಿಟ್ಟು ಅವ್ರ ಫ್ರೆಂಡ್ ಜೊತೆ ಹೋಗ್ತಿದ್ದಾರೆ. ಸ್ಯಾಟರ್ಡೇ ಮಾರ್ನಿಂಗ್ ಆರ್ ಫ್ರೈಡೇ ಈವ್ನಿಂಗ್ ರಿಟರ್ನ್ ಆಗ್ತಾರೆ. ರಿಟರ್ನ್ ಆಗಿದ ತಕ್ಷಣ ಬಂದುಬಿಡ್ತಾರೆ. ಬಿಕಾಸ್ ನಮಗೇನು ತುಂಬ ದೂರ ಇಲ್ಲ, ಜಸ್ಟ್ 1 hour ಜರ್ನಿ ಅಷ್ಟೇ ನಮ್ಮ ಅಮ್ಮನ ಮನೆ. ಸೊ ಒಟ್ಟಿಗೆ ಬರ್ತೀವಿ ಮತ್ತೆ ವಾಪಸ್. ಈಗ ನಾನು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಇನ್ನೂ 3 ಡೇಸ್ ಮನೇಲಿ ಯಾರೂ ಇರಲ್ಲ ಅಲ್ವಾ, ಅದಕ್ಕೆ ಮನೆಯೆಲ್ಲ ಫುಲ್ ನೀಟಾಗಿ ಕ್ಲೀನ್ ಮಾಡಿ, ಕಿಚನಲ್ಲಿ ಒಂದು ಪಾತ್ರೆನೂ ಇದ್ದೆ, ಮತ್ತು ಮನೆಯೆಲ್ಲ ಕಸ ಗುಡಿಸಿ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. ಬಂದ ತಕ್ಷಣ ಮನೆ ಎಷ್ಟು ನೀಟಾಗಿರುತ್ತೋ ನಮ್ಗೆ ಅಷ್ಟೇ ಒಳ್ಳೆಯದು, ತುಂಬ ಕ್ಲೀನಾಗಿ ಇಟ್ಬಿಟ್ಟು ಹೋದರೆ. ಆ್ಯಂಡ್ ನಾವಿಷ್ಟು ಮೇಲೆ ಇದ್ದರೂ ಕೂಡ ನಮಗೆ ತುಂಬ ಡಸ್ಟ್ ಅಂತೂ ಬರುತ್ತೆ ಅಂತಾರೆ. ಲೈಕ್ ಕೆಳಗಡೆ ಇದ್ದರೆ ಡಸ್ಟ್ ಜಾಸ್ತಿ, ಮೇಲೆ ಇದ್ದರೆ ಡಸ್ಟ್ ಕಮ್ಮಿ ಅಂತಂದ್ಬಿಟ್ಟು. ಬಟ್ ಸ್ಟಿಲ್ ನಾವು 4th ಫ್ಲೋರಲ್ಲಿದ್ದರೂ ನಮಗೆ ಸಿಕ್ಕಾಪಟ್ಟೆ ಧೂಳು ಬರುತ್ತೆ. ಬಟ್ ಫೈನಾಗಿರುತ್ತೆ ಧೂಳು, ತುಂಬ ಆ ಥರ ಇರಲ್ಲ. ನೀಟಾಗಿ ಗುಡಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಹಾಗೆ ನೋಡಿದ್ರೆ ಕ್ಲೀನಾಗಿ ಇದೆಯಲ್ಲ ಅಂತಲೇ ಅನಿಸುತ್ತೆ. ಸೊ ಎಲ್ಲ ಆಯಿತು. ಈಗ ಬ್ಯಾಗ್ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ಇವಾಗ ಟ್ರೈನ್ ಬರ್ತಾ ಇದೆ, ಹೋಗಬೇಕು. ಎಷ್ಟೊತ್ತಾಗುತ್ತೆ ನಾವು? ಅರೆ, ಆಫೀಸ್ಗೆ ಹೋಗಿಲ್ಲ? ರೆಡಿಯಾಗಿ ಅಷ್ಟೊಂದೆಲ್ಲ ಇದು ಮಾಡ್ಕೊಂಡು ಹೋಗಿ, ತುಂಬ ಹುಷಾರು. ಇಲ್ಲಿ ಬೆಳಗ್ಗೆ ಇನ್ಫೆಕ್ಷನ್ ಇತ್ತು, ಫೀವರ್ ಏನಾದರೂ ಬಂದು ಹಂಗೆ ಅನಿಸ್ತೈತೆ. ಅದಕ್ಕೆ ಯಾಕೆ ಸುಮ್ಮನೆ ಅಲ್ಲಿ ಹೋಗಿ 10 ಜನ ಕಳಿಸೋದು ಅಂತ ಬಂದ್ಬಿಟ್ಟೆ. ಹೋಗ್ತೀನಿ. ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡಿದ್ದೀನಲ್ಲ, 11 ಗಂಟೆಗೆ ಟ್ರೈನ್, ಇಲ್ಲಿಂದ ಡೈರೆಕ್ಟಾಗಿ ಹೋಗ್ತೀನಿ. ಓಕೆ ಸರಿ, ನಾನು ಹಂಗಾದ್ರೆ ಈಗ ಹೊರಡ್ಲಾ? ನಾನು ಹೋಗಿರ್ತೇನೋ ಅಂತ ಅಂದ್ಕೊಂಡೆ. ಇಲ್ಲ, ಮನೆಯಲ್ಲೆಲ್ಲ ಸ್ವಲ್ಪ ಕೆಲಸ ಇತ್ತಲ್ಲ. ಇದು ಆ್ಯಕ್ಚುಲಿ ಶಾಕು, ಬಟ್ ನಾನು ಹೋಗ್ತೀನಿ. ಬಿಕಾಸ್ ಮತ್ತೆ ವಾಪಸ್ ಹೋಗ್ತಾರೆ ಅವನೇನು ಒಂದು ಸ್ವಲ್ಪ ಹೊತ್ತು ಬಿಟ್ಟು. ರಾತ್ರಿ ಎಷ್ಟೊತ್ತಿಗೆ ಟ್ರೈನ್ ಇರೋದು? ಓಕೆ, ಇಲ್ಲಿಂದ ಒಂದು 2 hours ಬೇಕು. ಸೊ ನಾನು ಹೋಗಿರ್ತೀನಿ, ಮತ್ತೆ ಬಂದು ಅಲ್ಲಿ ನನ್ನ ಜಾಯ್ನ್ ಆಗ್ತಾರೆ. ನನಗೆ ಟ್ರೈನ್ ಇನ್ನೊಂದು 30 ಮಿನಿಟ್ಸಲ್ಲಿತ್ತು. ಹೆಂಗೋ ಮನೇಲೇ ಇದನ್ನೆಲ್ಲ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡ್ತೀನಿ ಬಾ, ಮಳೆ ಬರೋ ಥರ ಇದೆ ಅಂತಂದ್ಬಿಟ್ಟು ಇಬ್ಬರು ಗಾಡಿಯಲ್ಲೇ ಹೋಗ್ತಾ ಇದ್ವಿ. ರೈಲ್ವೆ ಸ್ಟೇಷನಿಂದ ಮನೆ ಒಂದು 3.5 ಕಿಲೋಮೀಟರ್ಸ್ ಇದೆ. ಬಸ್ಸಲ್ಲಿ ಹೋದರೆ ಟ್ರಾಫಿಕ್ ಇದ್ದರೆ ಒಂದು ಸ್ವಲ್ಪ ಲೇಟಾಗಿ ಟ್ರೈನ್ ತಪ್ಪೋಗೋ ಚಾನ್ಸಸ್ ಇದೆ ಅಂತ ಬೈಕಲ್ಲಿ ಹೋದ್ವಿ. ರೈಲ್ವೆ ಸ್ಟೇಷನ್ ರೀಚ್ ಆಗೋಷ್ಟರಲ್ಲಿ ಟ್ರೈನ್ ಇನ್ನೂ ಬಂದಿರಲಿಲ್ಲ. ಆರಾಮಾಗಿ ನಾನು ಒಂದು 30 to 45 ಮಿನಿಟ್ಸಲ್ಲಿ ಮನೆ ಸೇರಿಕೊಂಡೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.